ಲೇಡೀಸ್ ಅಂಡ್ ಜೆಂಟಲ್ಮನ್, ಬಿಗ್ ಬಾಸ್ ಸೀಸನ್ 12ರ ವಿಜೇತ ಗಿಲ್ಲಿಗೆ ಭಾರಿ ಸಂಕಷ್ಟ ಎದುರಾಗಿದೆ. ಬಿಗ್ ಬಾಸ್ ಗೆದ್ದು ಲಕ್ಷಾಂತರ ಅಭಿಮಾನಿಗಳನ್ನ ಹೊಂದಿರುವ ಗಿಲ್ಲಿ ಮಾಡಿದ ಅದೊಂದು ತಪ್ಪು ಅವರಿಗೆ ಕಾನೂನು ಕಂಟಕವಾಗುವ ಭೀತಿ ಎದುರಾಗಿದೆ. ಇಷ್ಟಕ್ಕೂ ಗಿಲ್ಲಿ ನಟನಿಗೆ ಎದುರಾಗಿರುವ ಆ ಸಂಕಟ ಆದ್ರೂ ಏನು? ಅದಕ್ಕೆ ಗಿಲ್ಲಿ ಕಾರಣವಾಗಿರೋದಾದ್ರೂ ಹೇಗೆ? ಗಿಲ್ಲಿ ನಿಜವಾಗ್ಲೂ ಆ ತಪ್ಪು ಮಾಡಿದ್ನಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಬಿಗ್ ಬಾಸ್ ಸೀಸನ್ 12ರ ಗೆದ್ದ ಖುಷಿಯಲ್ಲಿರುವ ಗಿಲ್ಲಿ ಮತ್ತೊಂದು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಗಿಲ್ಲಿ ನಟನೆಯ ಸರ್ಕಾರಿ ಶಾಲೆ 8H ಸಿನಿಮಾ ಬಿಡುಗಡೆ ಸಿದ್ಧಗೊಂಡಿದೆ. ಇದು ಗಿಲ್ಲಿ ಸೇರಿದಂತೆ ಅವರ ಅಭಿಮಾನಿಗಳಿಗೆ ಫುಲ್ ಖುಷಿ ಕೂಡ ತರಿಸಿದೆ. ಇಷ್ಟರಲ್ಲೇ ಗಿಲ್ಲಿ ನಟನೆಗೆ ಅದೊಂದು ಸಂಕಷ್ಟ ಎದುರಾಗಿದೆ. ಸರ್ಕಾರಿ ಶಾಲೆ 8H ಸಿನಿಮಾದ ನಿರ್ಮಾಪಕರು ಗಿಲ್ಲಿ ವಿರುದ್ಧವೇ ಫಿಲ್ಮ್ ಚೇಂಬರ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದೇನಂದ್ರೆ, ಸಿನಿಮಾದಲ್ಲಿ ಗಿಲ್ಲಿ ನಟನಿಗೆ ಪ್ರಮುಖ ಪಾತ್ರ ನೀಡಿದ್ದಲ್ಲದೆ ಕೇಳಿದಷ್ಟು ಸಂಭಾವನೆ ಕೂಡ ಕೊಟ್ಟಿದ್ದೇವೆ. ಆದ್ರೂ ಬಿಗ್ ಬಾಸ್ ನಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಗಿಲ್ಲಿ ನಟ ಒಂದು ದಿನನೂ ಕೂಡ ಸಿನಿಮಾದ ಪ್ರಮೋಷನ್ ನಲ್ಲಿ ಭಾಗಿಯಾಗಿಲ್ಲ. ಎಷ್ಟು ಬಾರಿ ಫೋನ್ ಮಾಡಿದ್ರು ಕೂಡ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ನಿರ್ಮಾಪಕರು ಗಿಲ್ಲಿ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ಗಿಲ್ಲಿಗೆ ಭಾರಿ ಸಂಕಷ್ಟ ತರಿಸಿದೆ. ನಾನು ನಿಮ್ ಕೂಡ ಅದೇ ಮಾತಾಡ್ತಾ ಇರೋದು. ಇವತ್ತು ಸರ್ಕಾರಿ ಶಾಲೆ HH ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ. ವಿಷಯ ಏನು ಅಂತಂದ್ರೆ, ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಕನ್ನಡ ಭಾಷೆಯನ್ನ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡುವಂತ ಚಿತ್ರ ಸರ್ಕಾರಿ ಶಾಲೆ HH. ಇವತ್ತು ಎಷ್ಟಡೆ 8 ಕಡೆ ಪ್ರೀಮಿಯರ್ ಶೋ ಆಗಿದೆ, 8 ಕಡೆ ಹೌಸ್ಫುಲ್. ಬಟ್ ಪ್ರತಿಯೊಬ್ಬರು ಏನು ಸಾವಿರಾರು ಜನ ಸಿನಿಮಾ ನೋಡಿದ್ದಾರೆ, ಪ್ರತಿಯೊಬ್ಬರು ಇಷ್ಟಪಟ್ಟು ಒಂದು ಕನ್ನಡ ಶಾಲೆ ಬಗ್ಗೆ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಅನ್ನೋದು ಪ್ರತಿಯೊಬ್ಬರು ಇಷ್ಟಪಟ್ಟಿದ್ದಾರೆ. ಆದ್ರೆ ಒಂದು ಬೇಸರದ ಸಂಗತಿ ಅಂತಂದ್ರೆ, ಸರ್ಕಾರಿ ಶಾಲೆ HH ಸಿನಿಮಾದ ವತಿಯಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಒಂದು ಗಿಲ್ಲಿಯವರ ಬಗ್ಗೆ ಮನವಿ ಪತ್ರ ಕೊಟ್ಟಿದ್ವಿ. ಯಾಕೆ ಅಂತಂದ್ರೆ, ಇವತ್ತು ಒಂದು ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರ ಮಾಡಿ ಇವತ್ತು ಸಿನಿಮಾ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಒಂದೇ ಒಂದು ಪೋಸ್ಟ್, ಸಿಂಗಲ್ ಪೋಸ್ಟ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಾಗಲಿ ಫೇಸ್ಬುಕ್ ಅಲ್ಲಾಗಲಿ ಒಂದು ಪೋಸ್ಟ್ ಮಾಡಿಲ್ಲ. ಅದ್ರ ಬಗ್ಗೆ ನಮಗೆ ತುಂಬಾ ಬೇಸರ ಇದೆ. ದಯವಿಟ್ಟು ನೀವು ಈ ಸಿನಿಮಾದಲ್ಲಿ ಮಾಡಿದ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರೆ ಅಭಿನಯಿಸಿದ್ರೆ ಅಂದ್ರೆ ಅದನ್ನ ಪ್ರಮೋಷನ್ ಮಾಡೋದು ಒಬ್ಬರ ಜವಾಬ್ದಾರಿಯಾಗಿರುತ್ತೆ. ಯಾಕಂದ್ರೆ ಮಕ್ಕಳು ಕೂಡ ಆಕ್ಟ್ ಮಾಡೋದು ಬ್ಯಾಂಕ್ ಸುಮ್ಮನೆ ಇಟ್ಟಿರೋಂಥ ಕ್ಯಾರೆಕ್ಟರ್ ಕೂಡ ದೊಡ್ಡ ದೊಡ್ಡ ಪ್ರಮೋಷನ್ ಮಾಡ್ತಾ ಇದ್ದಾರೆ. ಒಂದು ಮುಖ್ಯ ಪಾತ್ರ ಮಾಡಿ ಪ್ರಮೋಷನ್ ಮಾಡೋದಿದ್ರೆ ದಯವಿಟ್ಟು ಒಬ್ಬರಿಂದನ ಇಲ್ಲಿ ಪ್ರತಿಯೊಂದು ಟೀಮು, ಅಂದ್ರೆ ಹೇಳ್ತಾ ಇರೋದಂದ್ರೆ ಒಬ್ಬ ಟೆಕ್ನಿಷಿಯನ್ಸ್ ಇರ್ಬೋದು, ಕ್ಯಾಮ್ರಾಮನ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ನಿರ್ಮಾಪಕರು ಇರ್ಬೋದು, ಪ್ರತಿಯೊಬ್ಬರು ಅವರ ಏನಾದ್ರೆ ಶ್ರಮ ವ್ಯರ್ಥ ಆಗ್ತಾ ಇದೆ. ಆದ್ರೆ ಈ ಬಗ್ಗೆ ಗಿಲ್ಲಿ ಇನ್ನೂ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ. ಮುಂದೆ ಏನಾಗುತ್ತೆ ಕಾದು ನೋಡೋಣ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.